ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಯಲಹಂಕದ ರೇವಾ ಕಾಲೇಜಿನ ಬಳಿ ಪ್ರೇಮಿಗಳು ಡೆಡ್ಲಿ ಬೈಕ್ ರೈಡ್ ನಡೆಸಿ ಚೆಲ್ಲಾಟ ಆಡಿದ್ದಾರೆ. ಯುವತಿಯನ್ನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂರಿಸಿ ಯುವಕ ಜಾಲಿ ರೈಡ್ ಮಾಡಿದ್ದಾನೆ. ಹಿಂಬದಿ ಕಾರು ಚಾಲಕ ವಿಡಿಯೋ ಸೆರೆ ಹಿಡಿದಿದ್ದು ಹರಿಬಿಟ್ಟಿದ್ದಾನೆ. ದೇವನಹಳ್ಳಿ ಸಂಚಾರ ಠಾಣಾ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕುಡಿತ ಬಿಡಿಸಲು ಪತ್ನಿಯನ್ನ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ದು, ರಿಹ್ಯಾಬ್ ಸೆಂಟರ್ನ ಕೆಲಸಗಾರನೊಂದಿಗೆ ಪತ್ನಿ ಓಡಿ ಹೋಗಿದ್ದಾಳೆಂದು ಪತಿ ದೂರು ನೀಡಿದ್ದಾನೆ. ಬಾಗಲಗುಂಟೆ ಬಳಿಯ ಮಂಜುನಾಥ್ ನಗರದಲ್ಲಿ ಘಟನೆ ನಡೆದಿದೆ. ವಿಪರೀತ ಮದ್ಯ ಸೇವಿಸಿದ್ದ ಹಿನ್ನೆಲೆ ಪತ್ನಿಯನ್ನ ಶ್ರೀ ಸಾಯಿ ಫೌಂಡೇಶನ್ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ದ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೀಕೆಂಡ್ ಮೋಜು ಮಸ್ತಿಯಲ್ಲಿ ತೇಲಾಡಿದ್ದ ಮದ್ಯಪ್ರಿಯರಿಗೆ ನಗರ ಸಂಚಾರ ಪೊಲೀಸರು ಶಾಕ್ ನೀಡಿದ್ದಾರೆ. ಡ್ರಿಂಕ್ ಅಂಡ್ ಡ್ರೈವ್ಗೆ ಕಡಿವಾಣ ಹಾಕಲು 1200 ಸಿಬ್ಬಂದಿ ಫೀಲ್ಡ್ಗೆ ಇಳಿದಿದ್ರು. ನಿನ್ನೆ ಒಂದೇ ದಿನ 34,676 ವಾಹನಗಳ ತಪಾಸಣೆ ನಡೆಸಿ 779 ಕೇಸ್ ದಾಖಲಿಸಿದ್ದಾರೆ. ಕುಡಿದು ವಾಹನ ಚಲಾಯಿಸಿದವರ ಡ್ರೈವಿಂಗ್ ಲೈಸೆನ್ಸ್ ರದ್ದುಪಡಿಸಲು ಕ್ರಮಕ್ಕೆ ಮುಂದಾಗಿದ್ದಾರೆ. ಸುಮಾರು 34,700 ವಾಹನಗಳನ್ನು ತಪಾಸಣೆ ಮಾಡಿ 779 ಜನದ ಮೇಲೆ ಡಿ ಕೇಸನ್ನು ಬುಕ್ ಮಾಡಿದ್ದೀವಿ. ಇದು ಸತತವಾಗಿ ನಡೆಯುತ್ತೆ ಕಾರ್ಯ. ಮತ್ತು ಯಾರ್ಯಾರಿಗೆ ಡಿ ಚಾಲನೆ ಆಗಿದೆ ಅವರ DL ಸಸ್ಪೆನ್ಷನ್ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಮೊಬೈಲ್ ಮೂಲಕ ರಿಮೋಟ್ ರೌಡಿಗಳಾಗಿ ಕಾರ್ಯನಿರ್ವಹಣೆ ಮಾಹಿತಿ ಹಿನ್ನೆಲೆ ಸಿಸಿಬಿ ರೇಡ್ ನಡೆಸಿತ್ತು. ಜೈಲಿನ ಬ್ಯಾರಕ್ಗಳಲ್ಲಿ ಸಿಸಿಬಿ ತಂಡ ಶೋಧ ನಡೆಸಿತ್ತು. ಸದ್ಯ ಮೊಬೈಲ್ ಸೇರಿದಂತೆ ನಿಷೇಧಿತ ವಸ್ತು ಪತ್ತೆಯಾಗಿಲ್ಲ ಎಂದು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಪರಪ್ಪನಗರ ಜೈಲ್ ಮೇಲೆ ನಮ್ಮ ಸಿಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ. ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಕೋವಿಡ್ ಬಳಿಕ ನಾನಾ ವೈರಸ್ಗಳ ಹಾವಳಿಗೆ ಜನ ಕಂಗಾಲಾಗಿದ್ದಾರೆ. ಅದರಲ್ಲೂ ಕೋಮಾರ್ಬಿಟಿಸ್ ರೋಗಿಗಳು ಸಾಂಕ್ರಾಮಿಕ ಕಾಯಿಲೆಗಳಿಂದ ಪರದಾಡುವಂತಾಗಿದೆ. ಎಲ್ಲಾ ರೀತಿಯ ಆರೋಗ್ಯ ತಪಾಸಣೆ ನಡೆಸಿ ಮನೆ ಬಾಗಿಲಿನಲ್ಲಿಯೇ ಚಿಕಿತ್ಸೆ ಹಾಗೂ ಔಷಧ ನೀಡುವ ಗೃಹ ಆರೋಗ್ಯ ಯೋಜನೆ ಜಾರಿ ತರಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಮುಂದಿನ ತಿಂಗಳಿನಿಂದ ಮನೆ ಮನೆ ಕ್ಲಿನಿಕ್ ಜಾರಿಯಾಗಲಿದೆ. ಮುಂದಿನ ತಿಂಗಳಲ್ಲಿ ಮಾಡ್ತೀವಿ. ಅದಕ್ಕೊಂದು ಕಾರ್ಯಕ್ಕೆ ಅದಕ್ಕೆಲ್ಲ ಒಂದು ಪ್ರೋಟೋಕಾಲ್ ಎಲ್ಲ ರೆಡಿ ಆಗ್ತಾ ಉಂಟು. ಸದ್ಯದಲ್ಲೇ ನಿಮಗೆಲ್ಲ ತಿಳಿಸ್ತೀವಿ. ಮುಖ್ಯಮಂತ್ರಿಗಳ ಕೈಯಲ್ಲೇ ಅದನ್ನು ನಾವು ಲಾಂಚ್ ಮಾಡಿಸ್ತೀವಿ.